ನಮಸ್ತೆ ವೀಕ್ಷಕರೇ, ಮೆಂಡ್ಯೂ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬೋರ್ವೆಲ್ಗೆ ಬಿದ್ದ ಕಂದ ಸಾವು ಗೆದ್ದು ಮೇಲೆ ಬಂದ. ನಿನ್ನೆ ತಾನೇ ಸುದ್ದಿ ಆಗಿದ್ದು. ಏನು ಇಡೀ ಕರ್ನಾಟಕ ಜನತೆ ಕಾಯ್ತಾ ಇದ್ರು, ಪ್ರಾರ್ಥನೆ ಇತ್ತು, ಮೊರೆ ಇತ್ತು ದೇವ್ರ ಬಳಿ. ಏನು 2 ವರ್ಷದ ಮಗು ಬಾಲಕ ಸಾತ್ವಿಕ್ ಮೊನ್ನೆ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದು ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನ ಲಾಚಣ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇದು. ನಾವು ಈ ಪಿಕ್ಚರ್ನ ನೋಡ್ತಾ ಇದ್ದೀವಿ. ಮಗು ಆಮ್ಲಜನಕ ಸೇರ್ತಾ ಇದೆಲ್ಲ ನಾವು ನೆನ್ನೆ ನೋಡಿದ್ದೀವಿ. ಬಟ್ ಎಲ್ಲರ ಪ್ರಾರ್ಥನೆ ಒಂದೇ ಆಗಿತ್ತು, ಏನು ಮಗು ಸಾವಿಂದ ಹೊರಗಡೆ ಬರಲಿ, ಸಾವನ್ನ ಗೆದ್ದು ಬರಲಿ ಅನ್ನೋದು ಎಲ್ಲರ ದೇವ್ರ ಮೊರೆ ಆಗಿತ್ತು. ಆ ಪ್ರಾರ್ಥನೆ ಫಲಿಸಿದೆ. ನಿನ್ನೆ ಮಧ್ಯಾಹ್ನ 1:50 ಸಮಯದಲ್ಲಿ ಫಲಿಸಿದ ಪ್ರಾರ್ಥನೆ ಬದುಕಿ ಬಂದ ಸಾತ್ವಿಕ್. ಏನು ನಾನು ಹೇಳ್ತಾ ಇದ್ದೆ, 1:50 ಸಮಯದಲ್ಲಿ ಮಗುವನ್ನ ಯಶಸ್ವಿ ಕಾರ್ಯಾಚರಣೆಯಿಂದ ಹೊರತರೆಯಲಾಗಿದ್ದು, ಮಗುಗೆ ಯಾವುದೇ ಪ್ರಾಣಾಪಾಯ ಇಲ್ಲದೆ ಸಾವನ್ನ ಗೆದ್ದು ಬಂದು ಕಂದ ಪಾಪ ಅಂದರೆ ಸಾತ್ವಿಕನ್ನು ಚಿರಂಜೀವಿಯಾಗಿದ್ದಾನೆ. ಇನ್ನು ಮೊನ್ನೆ ಸಂಜೆ 6 ಗಂಟೆಯಿಂದ ಬಿಸಿಲು, ಗಾಳಿ, ನೀರು, ಹಂದೆ, ರಾತ್ರಿ ಏನೂ ಸಹ ಲೆಕ್ಕಿಸದೆ NDRF ಹಾಗೂ SDRF ಸಿಬ್ಬಂದಿ ಅವರ ಕಾರ್ಯಕ್ಕೆ ನಮ್ಮ ಕಡೆಯಿಂದ ಒಂದು ಶ್ಲಾಘನೀಯ, ಯಾಕಂದರೆ ಅಭಿನಂದನೆ. ಏನು ಹೇಳ್ತೀವಿ ಅಂದರೆ, ಒಂದು ಮಗುವನ್ನು ಜೀವಂತವಾಗಿ ಯಾವುದೇ ರೀತಿಯ ಕೊಳವೆ ಬಾವಿ ಕೊರೆಯೋದು ಕೆಲಸ ಮಾಡಬೇಕಾಗ್ಲಿ, ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಮಗು ಜೀವಕ್ಕೆ ಇವ್ರ ಕಡೆಯಿಂದನೂ ಸಹ ಅಪಾಯ ಆಗುವಂಥದ್ದು ಸಾಧ್ಯತೆ ಹೆಚ್ಚಿತ್ತು. ಬಟ್ ಅದನ್ನೆಲ್ಲ ಒಂದು ಕಡೆ ಲೆಕ್ಕಕ್ಕಿಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ಮಗುವನ್ನು ಸುರಕ್ಷಿತವಾಗಿ ಆಚೆ ತಂದಿರುವಂಥ ನಮ್ಮ NDRF ಹಾಗೂ SDRF ಸಿಬ್ಬಂದಿಗೆ ಅಭಿನಂದನೆಗಳನ್ನ ಹೇಳೋಣ. ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, 2500 BMTC ಕಂಡಕ್ಟರ್ಗೆ ಅರ್ಜಿ ಆಹ್ವಾನ. BMTC ಕಂಡಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದೆ. ಎಷ್ಟೋ ಒಂದು ಸ್ಟೂಡೆಂಟ್ಸಿಗೆ ಇವಾಗಿನ ಕಾಲದಲ್ಲಿ ಎಷ್ಟು ಓದಿದ್ರೂ ಕೆಲಸಗಳು ಸಿಗೋದು ತುಂಬ ಕಷ್ಟ ಇದೆ. ಅದು ಅಂಥವ್ರಿಗೆ ಇದೊಂದು ಸುವರ್ಣ ಅವಕಾಶ. ಏನು ಅರ್ಜಿ 2500 ಅರ್ಜಿ ಕರೆದಿದ್ದಾರೆ. ನಾಳೆ ಏಪ್ರಿಲ್ 19ರಂದು ಅರ್ಜಿ ಬಿಡುಗಡೆ ಆಗ್ತಾ ಇದೆ. ಇನ್ನು ಅರ್ಜಿ ಸಲ್ಲಿಸಲು ಮೇ 18ರವರೆಗೂ ಸಹ ಕೊನೆಯ ದಿನಾಂಕ ಆಗಿದೆ. ಅಷ್ಟರಲ್ಲಿ ನೀವು ಸಹ ಅರ್ಜಿ ಸಲ್ಲಿಸಬಹುದು. KSRTC ಬಸ್ ಡಿಕ್ಕಿ 85 ವರ್ಷದ ವೃದ್ಧನ ಸಾವು. ಏನು ಈ ಥರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಹೊರತು ಕಮ್ಮಿ ಆಗ್ತಾ ಇಲ್ಲ ವೀಕ್ಷಕರೇ. ಯಾಕಂದರೆ ಇತ್ತೀಚೆಗೆ ನಾವೇ ಪ್ರಸಾರ ಮಾಡ್ತಾನೆ ಇದ್ದೀವಿ. ಪ್ರತಿ ದಿವಸ ಅಥವಾ ವಾರಕ್ಕೊಂದು ಅಥವಾ 2-3 ದಿನಗಳಿಗೊಂದು ಈ ಥರ ಪ್ರಕರಣಗಳನ್ನ ನಾವು ನೋಡ್ತಾನೆ ಇದ್ದೀವಿ. KSRTC ಬಸ್ ಡಿಕ್ಕಿಯಾಗಿ ಸಾವು, BMTC ಬಸ್ ಡಿಕ್ಕಿಯಾಗಿ ಮಹಿಳೆ ಸಾವು, ಈ ಥರ ಘಟನೆಗಳು ಪ್ರತಿದಿನ ಮರುಕಳಿಸ್ತಾನೆ ಇದ್ದಾವೆ. ಎಲ್ಲೋ ಒಂದು ಕಡೆ KSRTC ಹಾಗೂ BMTC ಬಸ್ಸು ಡ್ರೈವರ್ಗಳು ಯಮಕಿಂಕರರಾಗ್ತಾ ಇದ್ದಾರ. ಜೀವದ ಬೆಲೆ ಗೊತ್ತಾಗ್ತಾ ಇಲ್ವಾ ಅವರಿಗೆ? ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರನೂ ಸಹ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಶಿಕ್ಷೆ ಇಲ್ವಾ? ಹಾಗಾದರೆ ನಾವು ಹೇಳ್ತಾ ಇದ್ದೀವಿ ಅಂದರೆ, ಇವರಿಗೆ ಕೊಡ್ತಾ ಇರೋ ಶಿಕ್ಷೆ ಸಾಕಾಗ್ತಾ ಇಲ್ಲ ಅನ್ನೋದು ಒಂದು ಮಾಹಿತಿ. ಯಾಕಂದರೆ ಈ ಥರ ಮಾಡ್ತಾರೆ, ಏನೋ ಡಿಕ್ಕಿ ಆಗುತ್ತೆ, ಒಂದು ಜೀವ ಹೋಗುತ್ತೆ, ನೆಕ್ಸ್ಟ್ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಇಶ್ಯೂ ಆಗುತ್ತೆ. ಏನಾಗುತ್ತೆ ಅದಾದ ನಂತರ? ಜಸ್ಟ್ ಬರೀ 3 ತಿಂಗಳು ಸಸ್ಪೆಂಡ್. 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ. ಮತ್ತೆ ಅದೇ ವ್ಯಕ್ತಿನ 4ನೇ ತಿಂಗಳಿಗೋ ಅಥವಾ 7ನೇ ತಿಂಗಳಿಗೋ ಮತ್ತೆ ಕೆಲಸಕ್ಕೆ ಕರ್ಕೊತಾರೆ. ಮತ್ತೆ ಹೋಗಿರೋ ಜೀವಕ್ಕೆ ಬೆಲೆ ಇಲ್ವಾ ವೀಕ್ಷಕರೇ? ಹಾಗಾದ್ರೆ ಇದೇ ಇಲ್ಲಿ ಆಗ್ತಾ ಇರೋದು. ಇದೊಂದು ಯಾವುದೋ ಒಂದು ಕಡೆ ಇವ್ರುಗಳಿಗೆ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಾ ಇದೆಯಾ? ಇವಾಗಿಂದು ಟ್ರಾಫಿಕ್ ಜಾಮು ಅಥವಾ ಕ್ರೌಡಲ್ಲಿ BMTC KSRTC ಅವರು ಲಂಗು ಲಗಾಮಿ ಇಲ್ಲದೆ ಗಾಡಿಗಳನ್ನ ಓಡಿಸ್ತಾರೆ. ಏನು ನುಗ್ತಾ ಇರೋದೇ ಕೆಲಸ. ಕ್ರೌಡ್ ಇದೆ, ಸ್ವಲ್ಪ ನಿಧಾನ ಮಾಡೋಣ. ವಯಸ್ಸಾದವ್ರು ಓಡಾಡ್ತಿರ್ತಾರೆ, ವಯಸ್ಸಾದವ್ರು ವೆಹಿಕಲ್ ಚಲಾಯಿಸ್ತಿರ್ತಾರೆ, 2 ವೀಲರ್ಗಳು ಓಡಾಡ್ತಿರ್ತವೆ. ಯಾವುದನ್ನೋ ಲೆಕ್ಕಿಸದೆ ಲಂಗು ಲಗಾಮಿ ಇಲ್ಲದೆ BMTC ಹಾಗೂ KSRTC ಬಸ್ಗಳು ಓಡಾಡ್ತಿದ್ದಾವೆ. ಅದೇ ಇದಕ್ಕೆಲ್ಲ ಕಾರಣ ಶಿಕ್ಷೆ ಸಾಕಾಗ್ತಾ ಇಲ್ಲ ಅನ್ನೋದು. ಇನ್ನು ಸರ್ಕಾರ ಇದನ್ನ ಎಲ್ಲ ಪರಿಗಣಿಸಿ ಎಚ್ಚೆತ್ಕೊಂಡು ಇವರಿಗೆ ಶಿಕ್ಷೆಗಳನ್ನ ಹೆಚ್ಚು ಮಾಡಿದ್ರೆ ಈ ಥರ
ಘಟನೆಗಳು ಇನ್ನು ಮುಂದಕ್ಕಾದ್ರೂ ಕಡಿಮೆ ಆಗ್ಬೋದಾ ಅನ್ನೋದನ್ನು ನೋಡೋಣ. ಇನ್ನು ಈ ಘಟನೆ ಬಂದು ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಿಂದ ಆಂಧ್ರ ಟರ್ಮಿನಲ್ಗೆ ತೆರಳಲು ಸರ್ವಿಸ್ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದರು. ಇದೇ ವೇಳೆ ಚಿಕ್ಕಮಗಳೂರು ಮೂಡಿಗೆರೆಯಿಂದ ಬಂದ KSRTC ಬಸ್ ಗಂಗಾರೆಡ್ಡಿಗೆ ಡಿಕ್ಕಿಯಾಗಿದೆ. ಅದು ಅವರು ಏನು ಬಸ್ ಡಿಕ್ಕಿಯಾಗಿದ್ದು ಕಾರಣ ಸ್ಥಳದಲ್ಲೇ ಅತಿ ಹೆಚ್ಚು ರಕ್ತಸ್ರಾವವಾಗಿ ಪಾಪ ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ಯಾವಾಗ ಕಡಿವಾಣ ಹಾಕುತ್ತೋ ನಮ್ಮ ಸರ್ಕಾರ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ಹೆಚ್ಚು ಬಳಕೆದಾರರಿಗೆ 10% 10 ಲಕ್ಷ ನೀರು ಕಡಿತ ಮಾಡ್ತೀವಿ ಅನ್ನೋದು ಜಲಮಂಡಳಿ ತಿಳಿಸಿದೆ. ಬಿಸಿಲಿನ ಹಾಗೂ ಬೇಸಿಗೆಯ ತಾಪದಿಂದ ಎಷ್ಟೋ ಕಡೆ ಕೆಲವೊಂದು ಕಡೆ ನಾವು ನೋಡ್ತಾನೆ ಇದ್ದೀವಿ, ಪ್ರತಿದಿನ ಕುಡಿಯೋಕ್ಕೂ ಸಹ ನೀರಿಗೆ ಪರದಾಡೋಂಥ ಕಾಲ ಬಂದಿದೆ. ಇನ್ನು ಕೆಲವೊಂದು ಕಡೆ ಈ ಥರ ಪರಿಸ್ಥಿತಿಗಳಿಲ್ಲ, ಅವರಿಗೆಲ್ಲ ಆರಾಮಾಗಿದ್ದಾರೆ. ಅವರಿಗೆ 20 ಲಕ್ಷದಿಂದ 40 ಲಕ್ಷ ಲೀಟರ್ನಷ್ಟು ನೀರು ಸಪ್ಲೈ ಆಗ್ತಾ ಇದೆ. ಹಂಗಾಗಿ ಅವರಿಗೆ ನೀರಿನ ಬೆಲೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಮೇ ಬಿ ಅಂದರೆ ಗೊತ್ತಾಗ್ತಾ ಇಲ್ಲ ಅನ್ನೋದಕ್ಕಿಂತ ನೀರು ಇಲ್ಲದೆ ಇರೋರಿಗೆ ಅಲ್ಲಿಗೆ ಸ್ವಲ್ಪ ಕಮ್ಮಿ ಮಾಡಿ ಈ ಕಡೆಗೆ ಅದನ್ನು ಸಪ್ಲೈ ಮಾಡೋದ್ರಿಂದ ಇವ್ರಿಗೂ ಸಹ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ಬೋದು. ಯಾಕಂದರೆ ಅವರು ನೀರು ಅತಿ ಹೆಚ್ಚು ಇರೋದ್ರಿಂದ ಅವ್ರು ನಾರ್ಮಲ್ಲಾಗಿ ಖರ್ಚು ಮಾಡ್ತಾ ಇರ್ತಾರೆ, ಏನು ಅವ್ರಿಗೆ ಅಷ್ಟು ನೀರಿನ ಬೆಲೆ ಗೊತ್ತಿರಲ್ಲ. ಎಲ್ಲ ಒಂದು ಕಡೆ ನೀರನ್ನು 10 ಲಕ್ಷ ಅವರಿಗೆ ಬಿಡೋದು, 10 ಲಕ್ಷ ಲೀಟರ್ನಷ್ಟು ನೀರು ಕಮ್ಮಿ ಮಾಡಿದ್ರೆ ನೀರಿಲ್ಲದೆ ಇರೋರಿಗೂ ಸಹ ಹೆಲ್ಪ್ ಆಗುತ್ತೆ. ಅವ್ರಿಗೂ ನೀರಿನ ಬೆಲೆ ತಿಳಿದು ಸ್ವಲ್ಪ ನೀರು ವ್ಯರ್ಥ ಮಾಡೋದು ಕಮ್ಮಿ ಆಗ್ಬೋದು ಅನ್ನೋದು ಜಲಮಂಡಳಿಯ ಉದ್ದೇಶ ಅನ್ಕೊತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲಂಬಾಣಿ ಜನಾಂಗ ಹಾಗೂ ಬೋವಿ ಜನಾಂಗವನ್ನು SC/STಗೆ ಸೇರಿಸ್ಬೇಕು, ನಮ್ಮನ್ನು ಸಹ SC/STಗೆ ಸೇರಿಸ್ಕೊಳ್ಳಿ ಅನ್ನೋದು ಇವರ ಕೋರಿಕೆ ಆಗಿತ್ತು. ಇನ್ನು ಇದ್ರ ಪ್ರಯುಕ್ತ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟಲ್ಲಿ ನೋಟಿಸು ಸಹ ಜಾರಿಯಾಗಿತ್ತು. ಬಟ್ ಈಗ ಏನಂದರೆ SC/ST ಅಂದರೆ SCಗೆ ಬೋವಿ ಜನಾಂಗ ಹಾಗೂ ಲಂಬಾಣಿ ಜನಾಂಗವನ್ನು ಕೈ ಬಿಡಬೇಕು, ನಾವು ಅದಕ್ಕೆ ಸೇರಿಸ್ಕೊಳಕ್ಕಾಗಲ್ಲ ಅಂತ ಏನು ನಮ್ಮ ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ವಿಚಾರಣೆ ಮುಂದಿನ ದಿನಗಳಲ್ಲಿ, ಅಂದರೆ ಈ ಜನಾಂಗವನ್ನು, ಅಂದರೆ ಈ ಬೋವಿ ಹಾಗೂ ಲಂಬಾಣಿ ಜನಾಂಗವನ್ನು SC/SC ಅನ್ನೋ ಒಂದು ಜನಾಂಗಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಾ ಬೇಡವಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅನ್ನೋದನ್ನು ಇನ್ನು ಚುನಾವಣಾ ಆಯೋಗ ಹಾಗೂ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರು ಪೆಂಡಿಂಗಿನ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ, ಬೋವಿ ಜನಾಂಗನೂ ಸಹ ನಮ್ಮ SC/ST ಜನಾಂಗಕ್ಕೆ ಸೇರ್ಕೊಳ್ತಾರಾ ಅನ್ನೋದನ್ನು ನೋಡಿದ್ರಲ್ಲ ವೀಕ್ಷಕರೇ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.